ಮಹತ್ವಾಕಾಂಕ್ಷಿ ಯೋಜನೆ ವಿರುದ್ಧ ಜೆಡಿಎಸ್ ನಾಯಕರು ತೊಡೆತಟ್ಟಿ ನಿಂತಿದ್ದಾರೆ. ಬಿಡದಿಯಲ್ಲಿ ಜೆಡಿಎಸ್ ಪಾದಯಾತ್ರೆಗೆ ಆರ್ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಬೈರಮಂಗಲದಿಂದ ಬಿಡದಿಯ ತನಕ ಮೊದಲ ದಿನದ ಪಾದಯಾತ್ರೆ. ನಾಳೆಯಿಂದ ಬೆಂಗಳೂರಿನ ಕಡೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ರೈತರ ಜೊತೆಗೂಡಿ ಫ್ರೀಡಂ ಪಾರ್ಕ್ ತನಕ ದೋಸ್ತಿ ನಡಿಗೆ ಇರುತ್ತೆ. ರೈತರಿಂದ ವಶಪಡಿಸಿಕೊಂಡು ಬಿಡದಿ ಟೌನ್ಶಿಪ್ ಅನ್ನ ರೈತರ ನಾಲ್ಕು ಬಾರಿ ಕೂಡ ಈ ಬಿಡದಿ ಟೌನ್ಶಿಪ್ ಏನಿದೆ ಇದು ರಿಯಲ್ ಎಸ್ಟೇಟ್ ಮಾಡುವಂತ ಕಾಂಗ್ರೆಸ್ಸಿನ ಹುನ್ನಾರ. ಇದರ ವಿರುದ್ಧವಾದಂತ ಧ್ವನಿಯನ್ನ ಪ್ರಾರಂಭದಿಂದನೂ ನಾನು ಹೋರಾಟ ಮಾಡೋ ಮುಖಾಂತರ ಶುರು ಮಾಡಿದ್ದೀನಿ. ಇವತ್ತು ನಾವು ಮತ್ತು ಜೆಡಿಎಸ್ ನಿನ್ನೆ ಸಮನ್ವಯ ಸಮಿತಿ ಮೀಟಿಂಗ್ ಬೆಂಗಳೂರಲ್ಲಾಯಿತು. ಈ ಹೋರಾಟದಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಹೋರಾಟ ಮಾಡುವಂತ ತೀರ್ಮಾನವನ್ನ ಮಾಡಿದಿರಿ. ಅದಕ್ಕಾರ ನಾನು ಕೂಡ ಈ ಹೋರಾಟದ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನ ಲೂಟಿ ಮಾಡಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂತದ್ದು ರೈತರಿಗೆ ಬಗೆದಂತ ದ್ರೋಹ. ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅದರಲ್ಲಿ ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಹಸುಗಳಿದೆ, ಎಷ್ಟು ಕುರಿ ಇದೆ, ಇದು ಮಾಡಿದ್ರೆ ಈ ಸರ್ಕಾರಕ್ಕೆ ಪಾಪ ಮುಚ್ಚಿಕೊಳ್ಳುತ್ತೆ ಅಂತೇಳಿ ಸದನ ಸಮಿತಿ ವರದಿಯಲ್ಲಿ ಕೊಟ್ಟಿದ್ದಾರೆ.